ಬೆಳಗ್ಗೆ ಮೈಸೂರಿನ ಜಿಮ್ನಲ್ಲಿ ವರ್ಕೌಟ್ ಮುಗಿಸಿಕೊಂಡು ವಾಪಸ್ ಹೋಟೆಲ್ಗೆ ಹೋದಂತಹ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಮೈಸೂರಿಗೆ ಹೋಗಿ ನಟ ದರ್ಶನ್ ರನ್ನ ವಶಕ್ಕೆ ಪಡ್ಕೊಂಡು ಬಂದಿದ್ದಾರೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ಕೂಡ ಆಗ್ತಿದೆ. ಇನ್ನು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಹೊರಭಾಗದಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ದರ್ಶನ್ ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ. ಸ್ಟೇಷನ್ ಒಳಭಾಗದಲ್ಲಿ ರೇಣುಕಾಸ್ವಾಮಿ ಪೋಷಕರಿದ್ದಾರೆ. ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋ ಕೆಲಸ ಪೊಲೀಸರು ಮಾಡ್ತಿದ್ದಾರೆ. ಈಗ ರೇಣುಕಾಸ್ವಾಮಿ ಸ್ನೇಹಿತ ವೀರೇಶ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ಅವರೇ, ಏನ್ ಹೇಳ್ತೀರಾ ಈ ಪ್ರಕರಣದ ಬಗ್ಗೆ? ಅಲ್ಲಿಂದ ಮಾಹಿತಿ ಗೊತ್ತಿಲ್ಲ, ಈ ತರ ಆಗಿದೆ ಅಂತಂದು ಗೊತ್ತಾಯ್ತು ಅಷ್ಟೇನೆ. ಯಾವಾಗ ಗೊತ್ತಾಯ್ತು? ನಮಗೆ ನಿನ್ನೆ ರಾತ್ರಿ ಗೊತ್ತಾಗಿತ್ತು. ನಿನ್ನೆ ರಾತ್ರಿವರೆಗೂ ಗೊತ್ತೇ ಇರ್ಲಿಲ್ವಾ ರೇಣುಕಾಸ್ವಾಮಿ ಬಗ್ಗೆ? ಇಲ್ಲ ಮೇಡಮ್, ಗೊತ್ತಿರ್ಲಿಲ್ಲ. ಓಕೆ, ಎಷ್ಟು ನೀವು ಎಲ್ಲಿದ್ದೀರಾ? ಬೆಂಗಳೂರಾ, ಊರಲ್ಲಿದ್ದೀರಾ? ಚಿತ್ರದುರ್ಗ. ಓಕೆ, ಎಷ್ಟು ದಿನ ಆಗಿತ್ತು ರೇಣುಕಾಸ್ವಾಮಿ ಊರ್ ಬಿಟ್ಟು? ಮೇಡಮ್ ಶನಿವಾರ ಹೋದ್ರಂತೆ, ಅವ್ರು ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೋಗಿದ್ದಾರೆ. ಇದೇ ವಾರ? ಕಳೆದ ವಾರ ಶನಿವಾರ? ಮೊನ್ನೆ 2 ದಿನದ ಹಿಂದೆ ಶನಿವಾರ. ಓಕೆ, ಮೊನ್ನೆ ಶನಿವಾರ. ಶನಿವಾರ 10 ಗಂಟೆಗೆ ಹೋದ್ರಂತೆ ಮನೆಯಿಂದ, ಕೆಲ್ಸಕ್ಕೆ ಹೋಗ್ತೀನಿ ಅಂತ. ಓಕೆ. ಮತ್ತೆ ಮಧ್ಯಾಹ್ನ ಅವ್ರ ತಾಯಿ ಫೋನ್ ಮಾಡಿದ್ರಂತೆ, ಊಟಕ್ಕೆ ಬರ್ಲಿಲ್ಲಪ್ಪ ಅಂತ. ಬರ್ತೀನಮ್ಮ, ಯಾರ ಫ್ರೆಂಡ್ಸ್ ಜೊತೆಗಿದ್ದೀನಿ, ಲೇಟ್ ಆಗುತ್ತೆ, ಊಟಕ್ಕೇನು ಬರಲ್ಲ ಅಂತ ಹೇಳಿದ್ರಂತೆ. ಓಕೆ. ಆಮೇಲೆ ಸಂಜೆವರೆಗೂ ಬಂದಿಲ್ಲ, ಸ್ವಿಚ್ ಆಫ್ ಆಗಿತ್ತು ಫೋನು. ಆಮೇಲೆ ಇವರು ಎಲ್ಲ ಭಾನುವಾರ ಬೆಳಿಗ್ಗೆಲ್ಲ ಹುಡ್ಕಾಡಿದ್ದಾರೆ. ಆಮೇಲೆ ಬೆಂಗಳೂರಿಂದಲೇ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂತಂತ ಇವ್ರಿಗೆ. ಓಕೆ. ಈ ತರ ಬಾಡಿ ಸಿಕ್ಕಿದೆ ನೋಡ್ರಿ, ನಿಮ್ದ ಯಾರದ ಅಂತಂದು. ಆಮೇಲೆ ಇವ್ರಿಗೆ ಗೊತ್ತಾಗಿ ಇವ್ರು ಇವತ್ತು ಬೆಳಿಗ್ಗೆ ಹೋಗಿದ್ದಾರೆ, ಅಪ್ಪಾಜಿ ಅಮ್ಮ ರಿಲೇಷನ್ ಅಲ್ಲಿ ಹೋಗಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್. ಹೆಂಗೆ ರೇಣುಕಾಸ್ವಾಮಿ ಯುವಕ? ಪರವಾಗಿಲ್ಲ ಮೇಡಮ್, ಒಳ್ಳೆ ಹುಡುಗ ಇದ್ದ. ಅವನೇನು ಎಲ್ಲಿ ಹೋಗ್ತಿರ್ಲಿಲ್ಲ, ಕೆಲ್ಸಕ್ಕೆ ಹೋಗೋನು ಬರೋನು. ದರ್ಶನ್ ಫ್ಯಾನ್ ಆಗಿದ್ರಾ? ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮೇಡಮ್ ನನಗೆ. ಓಕೆ. ಏನೋ ಅಶ್ಲೀಲ ಮೆಸೇಜ್ ಮಾಡಿದ್ರು ಅನ್ನೋ ಆರೋಪ ಇತ್ತು, ಅದಕ್ಕೆ ಅದೇ ಏನೋ ಈಗ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ. ಓಕೆ. ಆ ಮಟ್ಟಕ್ಕೇನು ಇರ್ಲಿಲ್ಲ ಅವನು. ಅದೇ ಟಿವಿ ನೋಡಿದ್ಮೇಲೆ ನಮಗೆ ಗಾಬರಿ ಆಗ್ತೈತೆ. ಹೆಂಗಿದೆ ನಿಮ್ಮೂರಲ್ಲಿ ವಾತಾವರಣ ಈಗ? ಇಲ್ಲೇನು ತೊಂದರೆ ಇಲ್ಲ ಮೇಡಮ್, ಅಲ್ಲಿ ಅವ್ರ ಮನೆ ಹತ್ರನೇ ಇದೀವಿ ನಾವೀಗ. ಏನು ಅಂತ ಇದಿಲ್ಲ, ಅದೇ ಅವ್ರು ಬಂದ್ಮೇಲೆ ಗೊತ್ತಾಗುತ್ತೆ. ಏನಂತಾರೆ ರೇಣುಕಾಸ್ವಾಮಿ ಮನೆಯವರು? ಅವ್ರ ಮನೆಯವ್ರಿಗೆ ಹೆಣ್ಮಕ್ಳು ಇದಾರೆ ಮೇಡಮ್, ಅಷ್ಟು ಇನ್ನ ಹೇಳಿಲ್ಲ ಅವ್ರಿಗೆ. ಅವ್ರ ಮನೆಯವ್ರು ಬೇರೆ ಪ್ರೆಗ್ನೆಂಟ್ ಇದಾರೆ. ಓಕೆ. ಅವ್ರು ಗಾಬರಿ ಆಗ್ಬಿಟ್ಟಿದ್ದಾರೆ, ಹೆಣ್ಮಕ್ಳು ಇದಾರೆ ಬರೀ. ಪೂರ್ತಿ ಮಾಹಿತಿ ಅವ್ರಿಗೆ ಗೊತ್ತಿಲ್ಲ. ವೈಫಿಗೆ ಗೊತ್ತಿಲ್ಲ ಇನ್ನು? ಗೊತ್ತಿಲ್ಲ, ಸ್ವಲ್ಪ ಗೊತ್ತಾಗಿದಿಲ್ಲ. ಜನ ಮೀಡಿಯಾದವರೆಲ್ಲ ಇದಾರಲ್ಲ, ಅದರಿಂದ ಸ್ವಲ್ಪ ಗೊತ್ತಾಗಿರುತ್ತೆ. ಅದೇ ಯಾರನ್ನೂ ಬಿಟ್ಟಿಲ್ಲ ಒಳಗಡೆ. ನೀವೆಲ್ಲಿದ್ದೀರಿ ಈಗ? ಅವ್ರ ಮನೆ ಹತ್ರ ಇದ್ದೀರಾ? ಇದೀವಿ, ಅವ್ರ ಮನೆ ಹತ್ರನೇ ಇದೀವಿ. ಏನ್ ಕೆಲಸ ಮಾಡ್ತಿದ್ರು ರೇಣುಕಾಸ್ವಾಮಿ? ಇವ್ರು ಅಪೋಲೋಕ್ಕೆ ಹೋಗ್ತಿದ್ರು, ಅಪೋಲೋ ಫಾರ್ಮಸಿ ಇದೆಯಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಎಷ್ಟು ಜನ ಅವರು? ಇವರೊಬ್ರು, ಇವ್ರ ತಂಗಿ ಒಬ್ಬಳು ಇದ್ದಾಳೆ. ಓಕೆ. ಸೊ ಈಗ ಮದುವೆ ಆಗಿದೆ. ಓಕೆ. ಬೆಂಗಳೂರಿಗೆ ತಂದೆ ತಾಯಿ ಇಬ್ರು ಬಂದಿದ್ದಾರಾ? ಹೌದೌದು. ಅವ್ರ ಪೇರೆಂಟ್ಸಿಗೆ ಯಾವಾಗ ಗೊತ್ತಾಯ್ತು ವಿಷಯ? ಮೇಡಮ್ ಅದೇ ನಿನ್ನೆ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡಿದ್ಮೇಲೆ ಗೊತ್ತಾಗಿದೆ. ಓಕೆ. ಅಂದ್ರೆ ಯಾವತ್ತಾದ್ರೂ ದರ್ಶನ್ ಬಗ್ಗೆ ಪೋಸ್ಟ್ ಹಾಕೋದಾಗಿರ್ಬಹುದು ಅಥವಾ ಅವರ ಫ್ಯಾನ್ ಅಂತ ಹೇಳ್ಕೊಳ್ಳೋದಾಗಿರ್ಬಹುದು, ಈ ತರ ಮಾಡ್ತಿದ್ರಾ? ಇಲ್ಲ ಮೇಡಮ್, ಅವ್ನು ಎಲ್ಲಿ ಹೊರಗಡೆ ಬರ್ತಿರ್ಲಿಲ್ಲ. ಅವ್ನ ಮನೆ ಆಯ್ತು, ಕೆಲಸ ಆಯ್ತು. ರೈಟ್. ಕಡಿಮೆ ಅವನು ಹೊರ ಬರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.